ಕಾರ್ಡ್ ನೆಂಚ್ಕೊಡು ಅಂತೆ. ಶುಂಠಿ ಹಾಕಿ ಒಂದು ಸ್ವಲ್ಪ ಕಾಫಿ ಮಾಡು. ಬಿಲ್ಗೆ ಕೂತ್ಕೋ. ಸಾರ್ಥಕ್ ಬಾಯ್ ಹೋಗಾಯ್ತು ಫ್ರೆಂಡ್ಸ್. ಇವಾಗ ನಾನು ಮುಂದಿನ ಕೆಲಸ ಮಾಡ್ಕೊಬೇಕು ನೋಡಿ. ಎಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ದೀನಿ. ಚಪಾತಿ ಹಸಿಟ್ಟು ಸ್ವಲ್ಪ ಇದೆ ಫ್ರೆಂಡ್. ಇದು ನಮ್ಮ ಹಸ್ಬೆಂಡ್ರಿಗೆ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಡ ಅಂದರೆ ಅವಲಕ್ಕಿ ಮಾಡಿಕೊಡ್ತೀನಿ ಫ್ರೆಂಡ್. ನಾನು ಫಸ್ಟಿಗೆ ಒಂದು ಗ್ಲಾಸ್ ನೀರು ಕುಡ್ದೆ ಫ್ರೆಂಡ್. ಇನ್ನು ನಮ್ಮ ಹಸ್ಬೆಂಡ್ರು ಶುಂಠಿ ಕಾಫಿ ಮಾಡ್ಕೊಡೋದ್ರು. ಶುಂಠಿ ಕಾಫಿ ಮಾಡಿ ಕೊಡ್ತಾ ಇದ್ದೀನಿ. ಫ್ರೆಂಡ್ ಅವಲಕ್ಕಿ ಉಪ್ಪಿಟ್ಟಿಗೆ ಈ ಥರ ಅವಲಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಈ ಕಡೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ. ಚಪಾತಿ ಹಿಟ್ಟು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೇ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅವಲಕ್ಕಿ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಕೋಬೇಕು. ಇಲ್ಲೇ ಈರುಳ್ಳಿ ಹಾಕಿದ್ದಾಯಿತು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಇದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೆಟೊ ಚೆನ್ನಾಗಿ ಬೆಂದ್ಕೊಳತ್ತೆ. ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ.
ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀನಿ ನಾನು. ಅವಲಕ್ಕಿ ಮಕ್ಳಿಗೆ ಚಪಾತಿ ಮಾಡಿಕೊಟ್ನಲ್ಲ, ಚಪಾತಿನೇ ಬೇಕು ಅಂದರು, ಅವ್ರಿಗೆ ಚಪಾತಿನೇ ಮಾಡಿಕೊಟ್ಟೆ. ಅದಕ್ಕೆ ಸಿಟ್ಟು ಕಮ್ಮಿ ಐತೆ ಅಂದ್ಬಿಟ್ಟು ನಮ್ಗೆ ಅವಲಕ್ಕಿ ಮಾಡ್ಕೊತಾ ಇದ್ದೀನಿ. ನಮ್ಮಿಬ್ಬರಿಗೆ ಅಲ್ವಾ ಅಂದ್ಬಿಟ್ಟು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೆನೆಸಿದ್ದೀನಿ ನೋಡಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಇದ್ರ ಮೇಲೆ ಈ ಥರ ಕ್ಯಾಪ್ ಮುಚ್ಚಿಬಿಟ್ರೆ ಟೊಮೊಟೊ ಬೇಗ ಬೆಂದ್ಕೊಳತ್ತೆ. ಟೊಮೆಟೊ ಬೆಂದಿದ್ದಾಗಿದೆ ಚೆನ್ನಾಗಿ. ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕ್ಯಾಪ್ ಮುಚ್ಚಿಟ್ರೆ ಚೆನ್ನಾಗಿ ಹೊಂದ್ಕೊಳುತ್ತೆ ಅದು. ನೋಡಿ, ಅವಲಕ್ಕಿನ ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಬೇಗ ತಣ್ಣಗಾಗೋದಿಲ್ಲ. ರಾತ್ರಿ ಉಳಿದಿರೋದೊಂದು ಚಪಾತಿನೂ ಇದೆ, ಹಾಗೆ ಹಾಕಿಟ್ಟಿದ್ದೀನಿ. ಒಂದು 2 ಅವರ್ ಆದರೂ ಬಿಸಿ ಇರುತ್ತೆ ಹಾಟ್ ಬಾಕ್ಸಲ್ಲಿ. ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ನಾನು ಯಾವಾಗಲೂ ಮಾಡಿದ್ಮೇಲೆ. ಬಂದರು ಕೆಲಸ ನಾಷ್ಟ ಮುಗಿಸ್ಕೊಂಡು ಹೊಟ್ರು ಫ್ರೆಂಡ್ ಕೆಲಸಕ್ಕೆ. ಮಧ್ಯಾಹ್ನ ಬರ್ತಾರೆ, ಬರೋ ಟೈಮ್ಗೆ ಅಡುಗೆ ಮಾಡಿ ಇಟ್ಬಿಡ್ಬೇಕು. ನಾನು ಇವಾಗ ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್. ಹಾಕ್ಕೊಬೇಕು ತಟ್ಟೆಗೆ. ಟೈಮ್ 10 ಗಂಟೆ ಆಗಿದೆ. ಡೈಲಿ ತಿನ್ನೋ ಅಷ್ಟೊತ್ತಿಗೆ 10 ಗಂಟೆ ಆಗೋಗುತ್ತೆ. ತಿನ್ನೋದು ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಹಾಟ್ ಬಾಕ್ಸಲ್ಲೇ ಹಾಕಿಟ್ಕೊಂಡಿರ್ತೀನಿ, ಸ್ವಲ್ಪನಾದರೂ ಬಿಸಿ ಇರುತ್ತೆ ಅಂದ್ಬಿಟ್ಟು. ನಮ್ಮ ಮಗ ತಿಂದಿಲ್ಲ, ಅವನಿಗೂ ಇವಾಗ ತಿನ್ನಿಸ್ಬೇಕು. ಸುಮ್ಮನೆ ಆಟ ಆಡ್ಕೊಂಡು ಕೂತಿದ್ದಾನೆ ಅವನು. ನನ್ನ ಜೊತೆಯಲ್ಲೇ ಸ್ವಲ್ಪ ತಿನ್ನಿಸ್ಬಿಡ್ತೀನಿ, ತಿನ್ಕೊತಾನೆ. ಇವತ್ತೇನು ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಕೇಳಲಿಲ್ಲ, ಸುಮ್ಮನೆ ಇದ್ದ ಇವತ್ತು. ತಿನ್ಸಿದ್ರೆ ನಾಷ್ಟ ಮಾಡ್ಕೊತಾನೆ ಜೊತೆಯಲ್ಲೇ. ಬಿಸಿನೀರೇ ಕುಡಿಯೋದು ನಾನು ಡೈಲಿ. 2 ಟೈಮ್ 3 ಟೈಮ್ ಬಿಸಿನೀರೇ ಕುಡ್ಕೊತೀನಿ. ಬೆಳಗ್ಗೆ ಹೊತ್ತಂತೂ ಬಿಸಿನೀರೇನೆ. ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ನನ್ನ ಮಗ ನೋಡಿ ಈ ಥರ ಆಟ ಆಡ್ತಾ ಇದ್ದಾನೆ. ಅವನಿನ್ನೂ ನಾಷ್ಟ ಮಾಡಿಲ್ಲ, ಕಾರ್ಗಳು ತಗೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ. ಏನು ಇಲ್ಲಿ ನೋಡು, ಕಾರ್ ತೋರಿಸು ಅವ್ರಿಗೆ. ನೋಡಿ ಫ್ರೆಂಡ್, ನಾನು ಇವಾಗ ನಾಷ್ಟ ಮಾಡಕ್ಕೆ ಕೂತಿದ್ದೀನಿ. ನೋಡಿ, ಅವಲಕ್ಕಿ ಉಪ್ಪಿಟ್ಟು ಹಾಕ್ಕೊಂಡಿದ್ದೀನಿ. ನನ್ನ ಮಗನಿಗೂ ತಿನ್ನಿಸ್ಬೇಕು, ಅವನಿಗೆ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಅವ್ನು ತಿಂದಿಲ್ಲ, ಅವನು ಇವತ್ತು ನಾನೇ ತಿನ್ನಿಸ್ತೀನಿ. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೋಬೇಕು. ಫಸ್ಟು ಟಿಫನ್ ಮಾಡಿಕೊಂಡು ಮತ್ತು ಪಾತ್ರೆಗಳೆಲ್ಲ ಇರ್ತಾವಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇದೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು, ಬಟ್ಟೆ ಏನು ಜಾಸ್ತಿ ಇಲ್ಲ ಫ್ರೆಂಡ್ ಇವತ್ತು. ಬಟ್ಟೆ ಒಗೆಯೋದೇನೆ ಒಕ್ಕೊಳ್ಳಲ್ಲ, ನಾಳೆ ಒಕ್ಕೊತೀನಿ. ನಿನ್ನೆ ಒಗ್ದಿದ್ನಲ್ಲ, ಜಾಸ್ತಿ ಬಟ್ಟೆ ಇಲ್ಲ. ಅದಕ್ಕಾಗಿ ಇವತ್ತು ಬಟ್ಟೆ ಒಂದು ಸ್ಟಾಪ್ ಮಾಡ್ತೀನಿ. ಇವಾಗ ಕಾವೇರಿ ನೀರು ಬಿಡ್ತಾರೆ, ನಾನೇ ಸೊಂಪು ತುಂಬಿಸ್ಕೊಬೇಕು. ಮಧ್ಯಾಹ್ನ 12 ಗಂಟೆಗೆ ಬಿಡ್ತಾರೆ. ನಾಷ್ಟ ಮಾಡಿದ್ದಾಯ್ತು ಫ್ರೆಂಡ್. ಇವಾಗ
ನೋಡಿ ನನ್ನ ಮಗ ಇನ್ನೂ ತಿಂದು ಮುಗಿಸೇ ಇಲ್ಲ, ಹಂಗೆ ಇಟ್ಕೊಂಡಿದ್ದಾನೆ. ನಾನೇ ತಿಂತೀನಿ ಅಂತ ಈಸ್ಕೊಂಡಿದ್ದಾನೆ. ಅವ್ನು ತಿಂತಾ ಇರಲಿ, ನಾನು ಅಷ್ಟೊತ್ತಿಗೆ ಅಡುಗೆ ಮನೆ ಕೆಲಸ ಮುಗಿಸ್ಕೊತೀನಿ. ನೋಡಿ ಇಷ್ಟು ಪಾತ್ರೆ ಇದೆ ತೊಳೆಯೋಕ್ಕೆ, ಕಮ್ಮಿನೇ ಇದೆ. ಇಷ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆ. ಪಾತ್ರೆ ಎಲ್ಲ ತೊಳೆದಿಕ್ಕಾಗಿದೆ ಫ್ರೆಂಡ್ಸ್. ಎಲ್ಲ ತೊಳೆದ್ಬಿಟ್ಟು ಬೇಷನ್ಗೆ ಹಾಕಿ ಇಟ್ಟಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಅಡುಗೆ ಮನೆ ಕೆಲಸ ಆಯ್ತು, ಇನ್ನು ಅಡುಗೆ ಮಾಡ್ಕೊಬೇಕು. ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ, ಆಮೇಲೆ ಕುಡಿಯೋಕ್ಕೆ ನೀರು ಇಟ್ಕೊತೀನಿ, ಕಾವೇರಿ ನೀರು. ಅದನ್ನೇನು ಅಡುಗೆಗೆ ಮಾತ್ರ ಬಳಸ್ಕೊತೀವಿ, ಕುಡಿಯೋಕ್ಕೆಲ್ಲ ಏನು ಬಳಸ್ಕೊಳಲ್ಲ. ಬೆಂಡೆಕಾಯಿ ಎಲ್ಲ ತೊಳೆದಿಟ್ಕೊಂಬಿಟ್ಟಿದ್ದೀನಿ ಫಸ್ಟೇ, ಅದನ್ನು ಕಟ್ ಮಾಡ್ಕೊಬೇಕು ಇವಾಗ. ನನ್ನ ಮಗ ಇನ್ನೂ ಸ್ವಲ್ಪನೇ ತಿನ್ಕೊಂಡು ಕೂತಿದ್ದಾನೆ ಟಿ ವಿ ನೋಡಿಕೊಂಡು. ನಾನು ತಿನ್ನಿಸ್ತೀನಿ ಅಂದರೆ ತಿಂತಾ ಇಲ್ಲ ಫ್ರೆಂಡ್, ಅವನು ನಾನೇ ತಿಂತೀನಿ ಅಂತ ಕೂತ್ಕೊಂಡಿದ್ದಾನೆ. ಅದಕ್ಕೆ ಅವ್ನ ಪಾಡಿಗೆ ನಿಧಾನಕ್ಕೆ ತಿನ್ಕೊಳ್ಳಿ ಅಂದ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಎಲ್ಲ ಫಸ್ಟೇ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೆ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫಸ್ಟೇ. ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು. ಉರಿಯೋದಕ್ಕೆ ಚೆನ್ನಾಗಿರುತ್ತೆ. ದಪ್ಪದ ತುಂಬ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬೇಕು. ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಇವಾಗ. ಇದಕ್ಕೆ ಒಂದು ಬಾಣಲಿ ತಗೋತೀನಿ. ಇದಕ್ಕೆ ಉರಿಯೋಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು ಫ್ರೆಂಡ್, ಇಲ್ಲಾಂದರೆ ಲೋಳೆ ಲೋಳೆ ಥರನೇ ಇರುತ್ತೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷದವರೆಗೂ ಹುರ್ಕೊಬೇಕು. ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಸಾಂಬಾರಾಗತ್ತೆ. ಈಗ ನಾನು ಫಸ್ಟ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಬೇಕು, ಆಮೇಲೆ ಬೇಕಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಎಲ್ಲ ಬೆಂಡೆಕಾಯಿ ಹಾಕ್ಕೊಂಡು ಈಗ ಚೆನ್ನಾಗಿ ಹುರ್ಕೊತೀನಿ. 2 ಟೈಮಿಗೆ ಮಾಡ್ಕೊತೀನಿ ಫ್ರೆಂಡ್, ಒಂದೊಂದು ಟೈಮ್ಗೆ ಒಂದೊಂದು ಸಾಂಬಾರು ಮಾಡ್ಕೊಳಲ್ಲ, 2 ಟೈಮಿಗೆ ಮಾಡ್ಕೊತೀನಿ. ಮಧ್ಯಾಹ್ನ ಮಾಡಿದ್ರೆ ನೈಟ್ಗೂ ಅದೇ ಸಾಂಬಾರು ಆಗುತ್ತೆ. ಅದಕ್ಕೆ ಫಸ್ಟೇ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಬಿಡ್ತೀನಿ. ಈ ಥರ ಚೆನ್ನಾಗಿ ಹುರ್ಕೊಬೇಕು ಇವಾಗ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲ ಬಿಟ್ಟರೆ ಸೀದಂಗೆ ಆಗ್ಬಿಡುತ್ತೆ. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನನ್ನ ಮಗ ಇನ್ನೂ ಆಟ ಆಡ್ಕೊಂಡು ತಿಂತಾ ಇದ್ದಾನೆ, ಅವ್ನ ಪಾಡಿಗೆ ಅವ್ನು ತಿನ್ನಲಿ. ಅವ್ನು ತಿನ್ನಿಸ್ತೀನಿ ಅಂದೆ ಬೇಡ ಅಂದ, ಅದಕ್ಕೇ ಅವನೇ ಸ್ವಲ್ಪ ತಿನ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ. ಸಾಂಬಾರಿಗೆ ರೆಡಿ ನೋಡಿ ಫ್ರೆಂಡ್. ಇವಾಗ ಖಾರ ರುಬ್ಬೋದಕ್ಕೆ ಒಂದು 1.5 ಈರುಳ್ಳಿ ತೊಗೊಂಡಿದ್ದೀನಿ, ಇನ್ನು ಅರ್ಧ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. 1.5 ಸ್ಪೂನ್ ಸಾಂಬಾರು ಪುಡಿ, ಹುಣಸೆಹಣ್ಣು, ಒಂದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೊಬೇಕು. ಇವಾಗ ಈ ಥರ ರುಬ್ಕೊಂಡಿದ್ದೀನಿ ಸಾಂಬಾರಿಗೆ ಖಾರನ. ಇದಕ್ಕೆ ಸ್ವಲ್ಪ ಕಡಲೆ ಸೇರಿಸ್ಕೊಂಡು ರುಬ್ಕೊಬೇಕು. ಒಗ್ಗರಣೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು. ಈ ಕಡೆ ಕುಕ್ಕರ್ಗೆ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಕೊಂಡಿರೋ ಖಾರ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಬೇಕು. ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಬೋದು. ನಾನು ಇದು ನೈಟ್ ಮುದ್ದೆಗೂ ಇದನ್ನೇ ಇಟ್ಕೊತೀನಿ, ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ತುಂಬ ಗಟ್ಟಿಗೆ ಬೇಕಾಗಲ್ಲ. ಅನ್ನಕ್ಕೆ ಮುದ್ದೆಗಂದರೆ ಸ್ವಲ್ಪ ತೆಳ್ಳಗಿದ್ರೂ ಸಾಕಾಗತ್ತೆ. ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದು ಬೆಂದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಫ್ರೆಂಡ್. ಇದು ಕುದ್ಮೇಲೆ ಬೆಂಡೆಕಾಯಿ ಹಾಕ್ಕೋಬೇಕು. ನೋಡಿ ಫ್ರೆಂಡ್, ಈಗ ಖಾರ ಕುದ್ದಿದೆ. ಇದಕ್ಕೆ ಸ್ವಲ್ಪ ಹುರ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಷ್ಟು ಗಟ್ಟಿ ಬಂದರೆ ಸಾಕಾಗುತ್ತೆ. ಬೆಂದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತಿದ್ದು. ಇದಾದಮೇಲೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ. ಒಂದರಿಂದ 2 ವಿಷಲ್ ಬಂದರೆ ಸಾಕು ಫ್ರೆಂಡ್, ಬೆಂದ್ಬಿಡುತ್ತೆ. ಚೆನ್ನಾಗಿ ಹುರ್ಕೊಂಡಿದ್ದೀವಲ್ಲ. ಸಾಂಬಾರ್ಗೆ ಇಟ್ಟಾದಮೇಲೆ ಫ್ರೆಂಡ್ ಇವಾಗ ಕುಡಿಯೋಕ್ಕೆ ನೀರು ಇಟ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಕಾವೇರಿ ನೀರು ಅಡುಗೆಗೆಲ್ಲ ಇದನ್ನೇ ಬಳಸ್ಕೊಳ್ಳೋದು. ಕುಡಿಯೋಕ್ಕೆ ಕ್ಯಾನಲ್ಲಿ ತರ್ತಾರೆ ಫಿಲ್ಟ್ರ್ ನೀರು. ನೋಡಿ ಇಲ್ಲೇ ನೀರು ಇಟ್ಕೊಳ್ಳೋದು. ಒಂದು 4 ಬಿಂದಿಗೆ ಆದರೆ ಸಾಕು. ವಾರಕ್ಕೆ 2 ದಿನ ಬಿಡ್ತಾರೆ. ಶುಕ್ರವಾರ ಮಂಗಳವಾರ ಬಿಡ್ತಾರೆ. ಅವಾಗ 4 ಬಿಂದಿಗೆ ತುಂಬಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ನೀರು ತುಂಬಿಸ್ಕೊಂಡಿದ್ದಾಗಿತ್ತು ಫ್ರೆಂಡ್ಸ್. ನೋಡಿ ಈ ಥರ ಒಂದು ಹಂಡೆಗೆ ತುಂಬಿಸ್ಕೊಂಡೆ. ಅದು 2 ಬಿಂದಿಗೆ ಹಿಡಿಯುತ್ತೆ. ಮತ್ತು 2 ಬಿಂದಿಗೆ ಹಾಗೆ ತಂದಿಟ್ಟಿದ್ದೀನಿ. ಇನ್ನು ಶುಕ್ರವಾರ ಬಿಡ್ತಾರಲ್ಲ, ಅಲ್ಲಿವರೆಗೂ ಸಾಕಾಗುತ್ತೆ. ನನ್ನ ಮಗನಿಗೆ ಸ್ನಾನ ಮಾಡ್ಸೋಕ್ಕೆ ನೀರು ಇಕ್ಕಿದ್ದೀನಿ ಚಿಕ್ಕ ಪಾತ್ರೆಯಲ್ಲಿ. ಸಾಂಬಾರು ವಿಜಿಲ್ ಇಳಿದಿದೆ, ನೋಡೋಣ ಯಾವ ಥರ ಬಂದಿದೆ ಅಂತ. ಗಟ್ಟಿ ಬಂದಿದೆ. ಈ ಥರ ಆಗಿದೆ ನೋಡಿ. ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಅನ್ನಕ್ಕೆ ಇಟ್ಕೋಬೇಕು. ಸಾಂಬಾರು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಇದರಲ್ಲೇ ಅನ್ನಕ್ಕೆ ಇಟ್ಕೋತೀನಿ. ನೋಡಿ ಈ ಥರ ಬೇರೆ ಪಾತ್ರೆಗೆ ಹಾಕ್ಕೊಂಡೆ ಸಾಂಬಾರು. ಬೇರೆ ಪಾತ್ರೆಗೆ ಹಾಕ್ಕೊಂಡು ಇವಾಗ ಆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್. ಅಕ್ಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅಡುಗೆ ಕೆಲಸ ಮುಗೀತು. ನೀರಿಟ್ಟಿದ್ದೀನಿ. ನೀರು ಕಾದ್ಮೇಲೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬೇಕು. ಅವನು ಅವಲಕ್ಕಿ ಸ್ವಲ್ಪ ತಿಂದ, ಸಾಕು ಅಂದ್ಬಿಟ್ಟು ಇವಾಗ ನೈಟ್ ಮಾಡಿ ಚಪಾತಿ ಇತ್ತು, ಬೇಕು ಅಂದ್ಬಿಟ್ಟು ಹಾಕ್ಸ್ಕೊಂಡಿದ್ದಾನೆ. ನೋಡಿ ನಾನೇ ತಿಂತೀನಿ ಅಂತ ಈಸ್ಕೊಂಡು ಕೂತ್ಕೊಂಡಿದ್ದಾನೆ. ತಿನ್ನು, ಬೇಡವಾ? ತಿನ್ನು, ಮತ್ತೆ ಬೇಗ ತಿನ್ನು, ಸ್ನಾನ ಮಾಡಿಸ್ತೀನಿ. ಬೇಗ ತಿಂದರೆ ಸ್ನಾನ ಮಾಡಿಸ್ತೀನಿ, ಆಯಿತಾ? ಇನ್ನು ಸ್ನಾನ ಮಾಡಿಸಿ ಅಷ್ಟೊತ್ತಿಗೆ ಹೂವು ಬರುತ್ತೆ. ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ನಮ್ಮ ಯಜಮಾನ್ರು ಈಗ ಕೆಲಸದಿಂದ ಬಂದರು ಫ್ರೆಂಡ್ಸ್. ಈಗ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ, ತಿಂತಾಯಿದ್ದಾರೆ.
ಬೆಂಡೆಕಾಯಿ ಸಾರು ರೈಸ್ ಮಾಡಿದ್ದೀನಿ. ಅಷ್ಟೊತ್ತಿಗೆ ಹೂವನು ಕೊಟ್ಟಿದ್ರು ನನಗೆ, ಕಟ್ತಾ ಇದ್ದೀನಿ. ಅದೆಲ್ಲ ಊಟಕ್ಕೆ ಹಾಕ್ಕೊಟ್ಮೇಲೆ ನಾನು ಆಮೇಲೆ ಊಟ ಮಾಡ್ಕೊತೀನಿ. ನಮ್ಮ ಯಜಮಾನ್ರು ಊಟ ಮಾಡ್ಕೊಂಡು ಈಗ ಹೊರಟ್ರು ಫ್ರೆಂಡ್ಸ್. ಈಗ ನಾನು ಊಟ ಮಾಡೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿ ಸಾಂಬಾರು ಅನ್ನ ಹಾಕ್ಕೊಂಡಿದ್ದೀನಿ. ನನ್ನ ಮಗನಿಗೆ ತಿನ್ನಿಸ್ಬೇಕು. ಸ್ವಲ್ಪ ತಿಂದ, ಅವನು ಆಟ ಆಡ್ಕೊತ ಇದ್ದಾನೆ. ಅವ್ನಿಗೆ ಆಮೇಲೆ ತಿನ್ನಿಸ್ತೀನಿ. ಮಕ್ಕಳು ಸ್ಕೂಲಿಂದ ಬಂದರು, ಊಟ ತಿಂತಾ ಇದ್ದಾರೆ. ಸ್ಕೂಲಿಂದ ಬಂದಮೇಲೆ ಅವಳು ಸ್ಕೂಲಿಗೆ ತಗೊಂಡೋಗಿದ್ದು ನನಗೆ ತಗೊಬಂದಿದ್ದಾಳೆ. ಇವು ತಿಂದ್ಬಿಟ್ಟು ಬಂದು ಮನೆ ಊಟ ಹಾಕ್ಕೊಂಡು ತಿಂತಾ ಇದ್ದಾಳೆ ಅನ್ನ ಸಾಂಬಾರನ್ನ. ನೋಡಿ ಫ್ರೆಂಡ್, ಇವನ್ನ ಇವಾಗ ಮತ್ತೆ ತೊಟ್ಲಿಗೆ ಹಾಕಿದ್ದೀನಿ ಇವಾಗ ಮಲ್ಕೊಳಕ್ಕೆ. ಆಟ ಆಡ್ತಾ ಕೂತಿದ್ದಾನೆ. ಮಧ್ಯಾಹ್ನ ಟೈಮ್ ಮಲಗಿಸಿಲ್ಲ ಅಂದರೆ ಇವನ್ನ ಸಾಯಂಕಾಲ ಬೇಗ ಮಲ್ಕೊಬಿಡ್ತಾನೆ. ಒಂದು 7 ಗಂಟೆ 8 ಗಂಟೆಗೆಲ್ಲ ಮಲ್ಕೊಬಿಡ್ತಾನೆ, ಊಟ ಮಾಡಲ್ಲ. ಅದಕ್ಕೆ ಮಧ್ಯಾಹ್ನದಲ್ಲಿ ಒಂದು ಅವರ್ 2 ಅವರ್ ಮಲ್ಕೊತಾನೆ ಮಲಗಿಸ್ಬಿಟ್ರೆ. ನೋಡಿ ಫ್ರೆಂಡ್, ನನ್ನ ಮಗಳು ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ಕಸ ಗುಡಿಸ್ಕೊಡ್ತಾಳೆ. ನಾನು ಹೂವು ಕಟ್ತಾ ಇದ್ನಲ್ಲ, ಅದಕ್ಕೆ ಗುಡಿಸ್ತೀನಿ ಅಂದ್ಬಿಟ್ಟು ಅವಳೇ ಗುಡಿಸ್ಕೊಡ್ತಾವಳೆ. ನನ್ನ ಮಗ ಮಲಗಿದ್ದಾನೆ ತೊಟ್ಲಲ್ಲಿ. ಇನ್ನೊಂದು ಅವರ್ ಚೆನ್ನಾಗಿ ನಿದ್ದೆ ಮಾಡ್ಕೊತಾನೆ ಅವನು. ಮನೆಯೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಡ್ತಾಳೆ. ಆಮೇಲೆ ಬರ್ಕೊಳಕ್ಕೆ ಕೂತ್ಕೊತಾಳೆ. ಆಮೇಲೆ ನಾನು ಹೋಗಿ ಹಾಲು ಕಾಯಿಸ್ಬೇಕು. ನಿದ್ದೇಳೋಷ್ಟೊತ್ತಿಗೆ ಹಾಲು ಕಾಯಿಸಿಟ್ರೆ ಸ್ವಲ್ಪ ತಣ್ಣಗಾಗಿರುತ್ತೆ ಅಂತ ಫಸ್ಟೇ ಕಾಯಿಸಿ ಇಡ್ತೀನಿ. ಇಲ್ಲಾಂದರೆ ಅವ್ನು ಎದ್ದಿದ ತಕ್ಷಣ ಅಳ್ತಾ ಇರ್ತಾನೆ. ನೋಡಿ ಫ್ರೆಂಡ್ಸ್, ಇವರೆಲ್ಲ ಓದ್ಕೊತ ಇದ್ದಾರೆ. ಸ್ಕೂಲಿಂದ ಬಂದ್ಬಿಟ್ಟು ಆಟ ಆಡ್ಕೊಂಡಾದ್ಮೇಲೆ ಕೂತ್ಕೊಂಡು ಓದ್ತಾ ಇದ್ದಾರೆ. ಮಲಗಿದ್ದವನು ಎದ್ದಿದ್ದಾನೆ ಇವಾಗ. ಅದಕ್ಕೆ ಫಸ್ಟೇ ಅವ್ನಿಗೆ ಹಾಲು ಕಾಯಿಸಿಟ್ಟಿದ್ದೆ. ಈಗ ಎದ್ದಿದ ತಕ್ಷಣ ತಣ್ಣಗೆ ಮಾಡ್ಕೊಡಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟೇ ಹಾಲು ಕಾಯಿಸಿಟ್ಬಿಟ್ಟಿದ್ದೆ. ಈಗ ಹಾಲು ಕುಡಿದ್ಬಿಟ್ಟು ಒದ್ದಾಡ್ತಾ ಇದ್ದಾನೆ. ನಂದು ಇನ್ನೊಂದು ಸ್ವಲ್ಪ ಇದೆ ಹೂವು ಕಟ್ಟೋದು. ಒಂದು ಸ್ವಲ್ಪ ಕಟ್ ಮುಗಿಸ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್. ನಂದು ಹೂವು ಕಟ್ ಮುಗಿಸಿ ಮುದ್ದೆ ಮಾಡಿ, ಮಧ್ಯಾಹ್ನ ಸಾಂಬಾರು ಇತ್ತಲ್ಲ ಅದಕ್ಕೆ ಮುದ್ದೆ ಮಾಡಿಕೊಂಡೆ. ಮುದ್ದೆ ಮಾಡಿಬಿಟ್ಟು ಎಲ್ಲರಿಗೂ ಊಟ ಹಾಕ್ಕೊಟ್ಟೆ. ತಿಂದ್ಬಿಟ್ಟು ಎಲ್ಲ ಮಲಗಿದ್ದಾರೆ ಇವಾಗ. ನನ್ನ ಮಗನಿಗೆ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಇಲ್ಲ ಬೇಗ ಬೇಗ ಮುಗಿಸ್ಕೊಂಡೆ ಕೆಲಸ. ಹೂವು ಕಟ್ಟಿದ್ದು ಸ್ವಲ್ಪ ಲೇಟ್ ಆಯಿತು. ಎಲ್ಲ ಅಡುಗೆ ಮಾಡಿ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿ ನೋಡಿ, ನೈಟ್ ಎಷ್ಟೊತ್ತಾದರೂ ಪಾತ್ರೆ ಹಂಗೆ ಬಿಡಲ್ಲ, ಶಿಂಕಲ್ಲಿ ತೊಳೆದಾಕ್ಬಿಡ್ತೀನಿ. ಮನೆಗೆ ದರಿದ್ರ ಅಂತಾರೆ, ಅದಕ್ಕೇ ಅಡುಗೆ ಮನೆಯಲ್ಲಿ ಶಿಂಕಲ್ಲಿ ಪಾತ್ರೆ ಬಿಡೋದಿಲ್ಲ, ನಾನು ಕ್ಲೀನ್ ಮಾಡಿಬಿಡ್ತೀನಿ. ಇವನಿಗೆ ಮಾತ್ರ ನಿದ್ದೆ ಬರಲ್ಲ. ಯಾರಿಗೆ ನಿದ್ದೆ ಬಂದರು ನೋಡಿ, ಇವರೆಲ್ಲ ಮಲಗಿದ್ದಾರೆ ಇಲ್ಲಿ. ನಾವು ಇವಾಗ ಮಲ್ಕೊಳ್ಳೋಕ್ಕೆ ಹಾಸ್ಕೊಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಥರ ಹೊಸ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.